ಖಜಾನೆ 2ನಲ್ಲಿ ಬಿಲ್ಲುಗಳನ್ನು ಮಾಡೋದಕ್ಕೆ OM ಕ್ರಿಯೇಷನ್ ಮತ್ತು OM ಮ್ಯಾಪಿಂಗ್ ಹೇಗೆ ಮಾಡೋದು, ಆಫೀಸ್ ಮೆಮೊರೆಂಡಮ್ ಅನ್ನು ಖಜಾನೆ 2ನಲ್ಲಿ ಹೇಗೆ ಕ್ರಿಯೇಷನ್ ಮಾಡುವುದು ಅನ್ನೋ ಸಂಪೂರ್ಣ ವಿಡಿಯೋ. ಇಲ್ಲಿ OM ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನಾವು OM ಕ್ರಿಯೇಷನ್ ಅಥಾರಿಟಿ, ರೆಕಮೆಂಡೇಶನ್ ಅಥಾರಿಟಿ ಮತ್ತು ಇಶ್ಯೂ ಅಥಾರಿಟಿಯ ರೋಲ್ ಮ್ಯಾಪಿಂಗನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಖಜಾನೆಯಲ್ಲಿ ಬಿಲ್ಲುಗಳನ್ನು ಮಾಡೋದಕ್ಕೆ ಈ ಒಂದು OM ಕ್ರಿಯೇಷನ್ ಮಾಡಬೇಕಾಗತ್ತೆ. ಮೊದಲಿಗೆ OM ಕ್ರಿಯೇಷನ್ಗಾಗಿ OM ಇನಿಷಿಯೇಟಿಂಗ್ ಅಥಾರಿಟಿಯನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. OM ಇನಿಷಿಯೇಟಿಂಗ್ ಅಥಾರಿಟಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಆ ಒಂದು ಆಫೀಸ್ ಮೆಮೊರೆಂಡಮ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ನಲ್ಲಿ ಬಂದಾಗ ಆಫೀಸ್ ಮೆಮೊರೆಂಡಮ್ ಕ್ರಿಯೇಷನ್ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಬಿಲ್ನ ವಿಧ CTS 5 ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಾವು ಆ ಬಿಲ್ನ ವಿಧಕ್ಕೆ ತಕ್ಕ ಹಾಗೆ ಕ್ಲೈಮ್ ವಿಧವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಆದೇಶದ ಹೆಸರು, ಇಲ್ಲಿ ಆದೇಶದ ಹೆಸರನ್ನು ಗಮನಿಸಿ. ಇಲ್ಲಿ ಸಿಂಗಲ್ DDO ಮತ್ತು ಸಿಂಗಲ್ ಒಂದು ವೆಂಡರನ್ನು ನಾನು ಸೆಲೆಕ್ಟ್ ಮಾಡಿರ್ತೇನೆ. ಅಲ್ಲಿ 2 DDO 2 ವೆಂಡರ್ ಈ ರೀತಿ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಕಚೇರಿ ಆದೇಶದ ಸಂಖ್ಯೆ ಮತ್ತು OM ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂತಹ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ದಿನಾಂಕವನ್ನು ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಕೆಳಗೆ ಕಾಣತಕ್ಕಂಥ ವಿಷಯ, ಯಾವ ವಿಷಯಕ್ಕೆ ನಾವು ಒಂದು ಬಿಲ್ ಮಾಡ್ತಾ ಇದೀವಿ ಆ ವಿಷಯ ಮತ್ತು ಆದೇಶ ಪಠ್ಯವನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆರ್ಡರ್ ಟೆಕ್ಸ್ಟ್ ಮತ್ತು ಆ ವಿಷಯವನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ಟೈಪ್ ಮಾಡಬೇಕಾಗತ್ತೆ. ಇದಾದ ನಂತರ ಇಲ್ಲಿ ಸಿಂಗಲ್ ಆದೇಶದ ಬಳಕೆ ಒಂದು ಬಿಲ್ಗಾಗಿ ಇರೋದ್ರಿಂದ ಸಿಂಗಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಾದ ನಂತರ ಆದೇಶದ ಉದ್ದೇಶ ಏನಿದೆ, ಪರ್ಪಸ್ಸನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಪರ್ಪಸ್ಸನ್ನು ಟೈಪ್ ಮಾಡಿದ ನಂತರ ಕ್ಲೈಮ್ ವಿಧವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಯಾವುದು, ಅದು ರೆನ್ಯುಮರೇಷನ್ನ, ಹಾನರಿಯಮ್ಮ ಅಥವಾ ಸರ್ವಿಸ್ ಆ್ಯಂಡ್ ಸಪ್ಲೈಸ್ ಇದೆಯಾ, ಆ ಕ್ಲೈಮನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಾದ ನಂತರ ಅಲ್ಲಿ ಹೆಡ್ ಆಫ್ ಅಕೌಂಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಮತ್ತೊಮ್ಮೆ ಆ ಒಂದು ಆಫೀಸ್ ಏನು ಆರ್ಡರ್ ಇದೆ, ನಾವೇನಕ್ಕೆ ಈ ಒಂದು ಬಿಲ್ಲನ್ನು ಮಾಡ್ತಾ ಇದ್ದೀವಿ ಅದನ್ನು ಮತ್ತೆ ಸಂಪೂರ್ಣವಾಗಿ ಟೆಕ್ಸ್ಟನ್ನು ಟೈಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ಹೆಡ್ ಆಫ್ ಅಕೌಂಟನ್ನು ನಾವು ಸರಿಯಾಗಿ ಚೂಸ್ ಮಾಡ್ಕೊಂಡಿರಬೇಕು, ಇದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಆ ಒಂದು ಸಂಪೂರ್ಣವಾದಂಥ ವಿವರಣೆಯನ್ನು ಟೈಪ್ ಮಾಡಬೇಕು. ಯಾವುದಕ್ಕೆ ಬಿಲ್ ಮಾಡ್ತಾ ಇದ್ದೀವಿ, ಯಾರಿಗೆ ಬಿಲ್ ಮಾಡ್ತಾ ಇದ್ದೀವಿ, ಎಲ್ಲವನ್ನ ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡಬೇಕಾಗತ್ತೆ. ಇದು ನಾವು ಏನು ಕಚೇರಿ ಆದೇಶದಲ್ಲಿ ಟೈಪ್ ಮಾಡಿ ಕಚೇರಿ ಆದೇಶವನ್ನು ಲಗತ್ತಿಸ್ತಾ ಇದ್ದೀವಿ ಅದೇ ರೀತಿಯ ಒಂದು ಟೈಪಿಂಗನ್ನು ಇಲ್ಲಿ ಬಳಸಿ ನಂತರ ಇದನ್ನು ಸೇವ್ ಮಾಡಿ ಅಥವಾ ಇದನ್ನು ಫಾರ್ವರ್ಡ್ ಮಾಡಬೇಕಾಗತ್ತೆ. ನೋಡಿ, ಇದು OM ಇನಿಷಿಯೇಟರ್ ಅಥಾರಿಟಿ ರೋಲಲ್ಲಿ ಇದು ಆಲ್ಮೋಸ್ಟ್ ಕೇಸ್ ವರ್ಕರ್ ರೋಲ್ನ ರೀತಿಯಲ್ಲಿ ಈ ಒಂದು ರೋಲ್ ವರ್ಕ್ ಮಾಡ್ತಾ ಇರುತ್ತೆ. ಈ ಆರ್ಡರ್ ಡೀಟೇಲ್ಸ್ ಎಲ್ಲವನ್ನು ಸಹ ಟೈಪ್ ಮಾಡಿದ ನಂತರ ಅದರ ಕೆಳಗಡೆ ಹೋದಾಗ ನಮ್ಮ ಆಫೀಸ್ನ DDO ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ DDO ಕೋಡನ್ನು ಎಂಟರ್ ಮಾಡಿದಾಗ ನಮ್ಮ DDO ಕೋಡ್ ಅಲ್ಲಿಯೇ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ DDO ಹೆಸರು ಅಲ್ಲಿ ಬರುತ್ತೆ. ನಂತರ ನಾವು ಯಾರಿಗೆ ಬಿಲ್ ಮಾಡ್ತಾ ಇದೀವಿ ಅವರ ರೆಸಿಪೆಂಟ್ ID-ಯನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು. ರೆಸಿಪೆಂಟ್ ID-ಯನ್ನು ಮೊದಲೇ ನಾವು ಮ್ಯಾಪ್ ಮಾಡಿಕೊಂಡಿರಬೇಕು. ರೆಸಿಪೆಂಟ್ ID-ಯನ್ನು ಟೈಪ್ ಮಾಡಿ ನಂತರ ಅಮೌಂಟ್, ಎಷ್ಟು ಅಮೌಂಟನ್ನು ಅವರಿಗೆ ನಾವು ಬಿಲ್ ಮಾಡ್ತಾ ಇದ್ದೀವಿ ಅಮೌಂಟನ್ನು ಅಲ್ಲಿ ನೀಡಬೇಕಾಗುತ್ತೆ. ಅದಾದ ನಂತರ ಆ ರೆಸಿಪೆಂಟ್ನ ವಿಳಾಸವನ್ನು ಟೈಪ್ ಮಾಡಬೇಕು. ಯಾರಿಗೆ ಬಿಲ್ ಮಾಡ್ತಾ ಇದ್ದೀವಿ ಆ ಬಿಲ್ ಮಾಡ್ತಾ ಇರ್ತಕ್ಕಂಥವರ ವಿಳಾಸವನ್ನು ಇಲ್ಲಿ ಕಂಪ್ಲೀಟಾಗಿ ಟೈಪ್ ಮಾಡಿ ನಂತರ ಇದನ್ನು ಸೇವ್ ಮಾಡಿ ಫಾರ್ವರ್ಡ್ ಮಾಡಬೇಕಾಗಿರುತ್ತೆ. ಈಗ ಈ OM ಅನ್ನು ಫಾರ್ವರ್ಡ್ ಕ್ಲಿಕ್ ಮಾಡಿದ್ದೇನೆ. ಓಕೆ ಕೊಟ್ಟಾಗ ಇಲ್ಲಿ ಆ OM ಕ್ರಿಯೇಷನ್ ಡೇಟ್ ಮತ್ತು OM ಆರ್ಡರ್ ನಂಬರ್ ಬರುತ್ತೆ. ನೋಡಿ, ಇಲ್ಲಿ ಅಥೆಂಟಿಫಿಕೇಷನ್ DSC ಅಥೆಂಟಿಫಿಕೇಷನನ್ನು ನೀಡಬೇಕಾಗತ್ತೆ. DSC ಅಥೆಂಟಿಫಿಕೇಷನ್ ಕೊಟ್ಟ ನಂತರ ಅಲ್ಲಿ OM ಒಂದು ನಂಬರ್ ಬರುತ್ತೆ, OM ನಂಬರ್, ಡೇಟ್ ಜನರೇಟ್ ಆಗಿರ್ತಕ್ಕಂಥದ್ದು ಬರುತ್ತೆ. ಇದಾದ ನಂತರ ನಾವು ಈ OM ಇನಿಷಿಯೇಟರ್ ರೋಲ್ನಿಂದ ನಾವು OM ರೆಕಮೆಂಡೇಶನ್ ರೋಲ್, ಇದು ಒಂದು ಸೂಪರ್ಡೆಂಟ್ ರೋಲ್ನ ಕಾರ್ಯ ಮಾಡುತ್ತೆ. ನೋಡಿ, ಇಲ್ಲಿ OM ಇನಿಷಿಯೇಟಿಂಗ್ ಆಯಿತು, ನಂತರ ರೆಕಮೆಂಡಿಂಗ್ ಅಥಾರಿಟಿ ಸೆಲೆಕ್ಟ್ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಕ್ರಿಯೇಟ್ ಆಗಿರ್ತಕ್ಕಂತಹ OMನ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಆ್ಯಡನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ನಂತರ ಇಲ್ಲಿ ಇನಿಷಿಯೇಟಿಂಗ್ ಅಥಾರಿಟಿಯಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಬಂದಿದ್ದು ಅದರ ಮುಂದೆ ಚೆಕ್ ಬಾಕ್ಸ್ಗಳಿರುತ್ತೆ.
ಎಲ್ಲ ಮಾಹಿತಿ ಸರಿ ಇದೆ ಅಂತೇಳಿ ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಕೊನೆಯಲ್ಲಿ ಬಂದಾಗ ಅಲ್ಲಿ ಮತ್ತೊಮ್ಮೆ ಆ ಒಂದು ಏನು ನಾವು ಯಾರಿಗೆ ಬಿಲ್ ಮಾಡ್ತಾ ಇದ್ವಿ ಅವರ ಒಂದು ವಿಳಾಸವನ್ನು ಕೇಳ್ತಾ ಇರುತ್ತೆ. ಆ ವಿಳಾಸವನ್ನು ನಾವು ಮತ್ತೆ ಆ ಖಾಲಿ ಬಾಕ್ಸ್ ಇರುತ್ತೆ ಅಲ್ಲಿ ಟೈಪ್ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ ಅಲ್ಲೇ ವಿಳಾಸವನ್ನು ಟೈಪ್ ಮಾಡದೆ ಹಾಗೆ ಆ್ಯಡ್ ಕೊಟ್ಟಾಗ ಅದು ತೆಗೆದುಕೊಳ್ಳೋದಿಲ್ಲ. ಅದಕ್ಕಾಗಿ ಯಾರಿಗೆ ಬಿಲ್ ಮಾಡ್ತಾ ಇದ್ವಿ ಅವರ ಒಂದು ಸಂಪೂರ್ಣ ವಿಳಾಸವನ್ನು ಮತ್ತೊಮ್ಮೆ ಅಲ್ಲಿ ಟೈಪ್ ಮಾಡಿ ನಂತರ ಆ್ಯಡ್ ಕೊಡಬೇಕು. ಆ ನಂತರ ಇದನ್ನು ಫಾರ್ವರ್ಡ್ ಮಾಡಬೇಕಾಗತ್ತೆ. ಅಡ್ರೆಸ್ ಎಲ್ಲ ಟೈಪ್ ಆಗಿದೆ. ನಂತರ ಇಲ್ಲಿ ಫಾರ್ವರ್ಡನ್ನು ಕ್ಲಿಕ್ ಮಾಡ್ತೇನೆ. ಈಗ ಈ ಒಂದು ರೆಕಮೆಂಡೇಷನ್ ಅಥಾರಿಟಿಯಿಂದ ಈ ಒಂದು OM ಜನ್ರೇಟ್ ಆಗಿರುತ್ತೆ. ಈಗ ಒಂದು OMನ ಜನ್ರೇಟ್ ಆಗಿರತಕ್ಕಂತಹ ಒಂದು PDF ಸಹ ಬರುತ್ತೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಥವಾ ಮುಂದಿನ ಒಂದು ಇಶ್ಯೂಯಿಂಗ್ ಅಥಾರಿಟಿ ಅಂದಾಗ DDO ರೋಲ್ನಲ್ಲಿ ಇಶ್ಯೂಯಿಂಗ್ ಅಥಾರಿಟಿ ಕೊಟ್ಟಾಗ ಸಹ ಈ ಒಂದು OM ಪ್ರಿಂಟ್ ಬರುತ್ತೆ. ಆಗಲೂ ಸಹ ನಾವು ಪ್ರಿಂಟ್ ಮಾಡಿಕೊಳ್ಳಬಹುದು. ಅಥವಾ ಇದನ್ನು ಕೇಸ್ ವರ್ಕರ್ ರೋಲ್ನಲ್ಲಿ ನಾವು ಬಿಲ್ ಮಾಡಬೇಕಾದ್ರೂ ಸಹ ಈ ಒಂದು ಪ್ರಿಂಟ್ ಬರುತ್ತೆ. ನೋಡಿ ಈಗ OM ಇಶ್ಯೂಯಿಂಗ್ ಅಥಾರಿಟಿ ಇದು DDO ರೋಲ್ನಲ್ಲಿ ಬರುತ್ತೆ. ಇಲ್ಲಿ OM ಇಶ್ಯೂಯಿಂಗ್ ಅಥಾರಿಟಿಯನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ರೆಕಮೆಂಡೇಷನ್ ಅಥಾರಿಟಿಯಿಂದ ರೆಕಮೆಂಡ್ ಆಗಿರ್ತಕ್ಕಂತಹ ಮಾಹಿತಿ ಎಲ್ಲವೂ ಸಹ ಬಂದಿರುತ್ತೆ. ಸೇಮ್ ಇಲ್ಲೂ ಸಹ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ಕೋಬೇಕು. ಸರಿಯಾದ ಮಾಹಿತಿ ಸರಿಯಾಗಿದೆ ಅಂತ ಹೇಳಿ ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಮತ್ತು ಇಲ್ಲೂ ಸಹ ನಾವು ಯಾರಿಗೆ ಬಿಲ್ ಮಾಡ್ತಾ ಇದ್ದೇವೆ ಆ ರೆಸಿಪೆಂಟ್ರ ಒಂದು ಅಡ್ರೆಸ್ಸನ್ನು ಇಲ್ಲಿ ಕಂಪ್ಲೀಟಾಗಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ರೆಸಿಪೆಂಟ್ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಟೈಪ್ ಮಾಡಿ ನಂತರ ಇದನ್ನು ಇಶ್ಯೂ ಆರ್ಡರನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಶ್ಯೂ ಆರ್ಡರನ್ನು ಕ್ಲಿಕ್ ಮಾಡಿದಾಗ ಈ ಒಂದು OM ಫುಲ್ ಜನ್ರೇಟ್ ಆಗಿರುತ್ತೆ. ನೋಡಿ ಇಲ್ಲಿ ಕೆಳಗಡೆ ಇಶ್ಯೂ ಆರ್ಡರ್ ಅಂತಕ್ಕಂಥದ್ದಿದೆ. ಆ ಇಶ್ಯೂ ಆರ್ಡರನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಒಂದು OM ಕ್ರಿಯೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲೂ ಸಹ OM ಒಂದು ಪ್ರಿಂಟ್ಗೆ ಆಟೋಮೆಟಿಕ್ಕಾಗಿ PDF ಬರುತ್ತೆ. ಅದನ್ನು ಸಹ ನಾವು ಪ್ರಿಂಟ್ ಮಾಡಿಕೊಳ್ಬಹುದು. ಅಥವಾ ನಾವು ಕೇಸ್ ವರ್ಕರ್ ರೋಲ್ನಲ್ಲಿ ಬಿಲ್ಲನ್ನು ನಾವು ಜನ್ರೇಟ್ ಮಾಡಬೇಕಾದರೂ ಸಹ ಇದನ್ನು ಪ್ರಿಂಟ್ ಮಾಡ್ಕೋಬಹುದು. ನಂತರ ಈಗ ನಾವು ಯಾರಿಗೆ ಬಿಲ್ ಮಾಡ್ತಾ ಇದ್ವಿ ಅವರ ಒಂದು OM ಆಫೀಸ್ ಮೆಮೊರಂಡಮ್ ರೆಡಿಯಾಗಿದೆ. ಈಗ ಬಿಲ್ ಮಾಡೋದಕ್ಕೆ ಕಾಮನ್ ಆಗಿ ನಾವು ಹೋಗ್ತಕ್ಕಂಥ ಕೇಸ್ ವರ್ಕರ್ ರೋಲ್ನಲ್ಲೇ ಹೋಗಬೇಕಾಗತ್ತೆ. ಇಲ್ಲಿ OM ಅನ್ನು ನಾವು ಮ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಇಲ್ಲಿ ನಾವು ಬಿಲ್ ಮಾಡ್ತಾ ಇರ್ತಕ್ಕಂತಹ ಮೊದಲ ಸ್ಟೆಪ್ಪನ್ನು ಯಾವ ವಲಯ TP ವಲಯದಲ್ಲಿ ಬಿಲ್ ಮಾಡ್ತಾ ಇದ್ದೇವೆ. ಮತ್ತು ಕ್ಲೈಮ್ ವಿಧ ಇಲ್ಲಿ ನಾನು ಸರ್ವಿಸಸ್ ಇದು ಒಂದು ಕ್ಲೈಮ್ ವಿಧ ಬಂದಾಗ CTS 5 ಮತ್ತು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಆ OM ಕ್ರಿಯೇಟ್ ಆಗಿರೋದನ್ನ ನಾವು ಮ್ಯಾಪ್ ಮಾಡೋದಕ್ಕೆ ಡೇಟ್ನಲ್ಲಿ ಡೇಟನ್ನು ಕೊಟ್ಟು ಸರ್ಚ್ ಕೊಟ್ಟಾಗ ಆ ದಿನಾಂಕದಲ್ಲಿ ನಾವು ಮಾಡಿರ್ತಕ್ಕಂಥ OM ಇಲ್ಲಿ ಬರುತ್ತೆ. ನಾವು ಮೊದಲೆಲ್ಲ ಆಫ್ಲೈನ್ ಆರ್ಡರನ್ನು ಕೊಟ್ಟು ಮುಂದೆ ಹೋಗ್ತಾ ಇದ್ವಿ. ಈಗ ಹಾಗಿಲ್ಲ. ಜಸ್ಟ್ ಆ ಡೇಟನ್ನು ನಾವು ಸೆಲೆಕ್ಟ್ ಮಾಡಿ ಯಾವ ಡೇಟಲ್ಲಿ OM ಮಾಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂತಹ OM ಬರುತ್ತೆ. ಆ OM ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇರ್ತಕ್ಕಂತಹ ಓಪನನ್ನು ಕ್ಲಿಕ್ ಮಾಡಿದಾಗ ನಮ್ಮ ಬಿಲ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲೂ ಸಹ OM ಅನ್ನು ನಾವು ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ OM ಆರ್ಡರ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೂ ಸಹ ಪ್ರಿಂಟ್ ಬರುತ್ತೆ. ಇದನ್ನು ಪ್ರಿಂಟ್ ಮಾಡಿ ನಾವು ಖಜಾನೆಗೆ ಕೊಡಬೇಕಾಗಿರುತ್ತೆ. ಒಂದು ಇಶ್ಯೂಯಿಂಗ್ ಅಥಾರಿಟಿ ಮತ್ತು ರೆಕಮೆಂಡೇಷನ್ ಅಥಾರಿಟಿ ಮತ್ತು ಈಗ ಕೇಸ್ ವರ್ಕರ್ ರೋಲ್ನಲ್ಲಿ ಬಿಲ್ ಮಾಡಬೇಕಾದ್ರೂ ಸಹ ಈ OM ಪ್ರಿಂಟ್ ಸಿಗುತ್ತೆ. ಆ OM ಅನ್ನು ನಾವು ಪ್ರಿಂಟ್ ಮಾಡ್ಕೋಬಹುದಾಗಿರುತ್ತೆ. ನೋಡಿ ಇಲ್ಲಿ OM ಸೆಲೆಕ್ಟ್ ಆಗಿದೆ. ಇದು ನಾರ್ಮಲ್ ಆಗಿ ನಾವು ಬಿಲ್ ಮಾಡಬೇಕಾದ್ರೆ ಆಫ್ಲೈನ್ ಬಿಲ್ ಅಂತೇಳಿ ಮಾಡ್ತಾ ಇದ್ವಿ. ಈಗ ಆ ರೀತಿ ಇರೋದಿಲ್ಲ. ಇಲ್ಲೇ ಆಫೀಸ್ ಮೆಮೊರಂಡಮ್ ಆ ಕಚೇರಿ ಆದೇಶ ಸಿದ್ಧವಾಗಿರುತ್ತೆ. ಅದನ್ನು ನೋಡಿದ ನಂತರ ಕೆಳಗಡೆ ಇರತಕ್ಕಂತಹ ಓಪನನ್ನು ಕ್ಲಿಕ್ ಮಾಡಿದಾಗ ನಮ್ಮ ಬಿಲ್ ಪ್ರೋಸೆಸ್ ಮುಂದುವರಿಯುತ್ತೆ. ನೋಡಿ ಇದು ಸಂಪೂರ್ಣವಾಗಿ OM ಕ್ರಿಯೇಷನ್, ನಂತರ OM ರೆಕಮೆಂಡೇಷನ್, OM ಇಶ್ಯೂ ಹಾಗೆ OM ಮ್ಯಾಪಿಂಗ್. ಮ್ಯಾಪಿಂಗಲ್ಲಿ ಗಮನಿಸಿ ಆ ಡೇಟನ್ನು
ಮೇಲೆ ಇರ್ತಕ್ಕಂತಹ ಡೇಟನ್ನು OM ಕ್ರಿಯೇಟ್ ಆಗಿರ್ತಕ್ಕಂಥ ಡೇಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ OM ಬರುತ್ತೆ. ನಾವು ಅದನ್ನು ಸೆಲೆಕ್ಟ್ ಮಾಡಿ ನಂತರ ಕೊನೆಯಲ್ಲಿ ಕಾಣತಕ್ಕಂಥ ಓಪನ್ ಬಟನನ್ನು ಕ್ಲಿಕ್ ಮಾಡಿದಾಗ ಬಿಲ್ಲನ್ನು ನಾವು ಮುಂದುವರಿಸಬಹುದು. ಕೇಸ್ ವರ್ಕರ್ ರೋಲ್, DDO ರೋಲ್ ಮತ್ತು ಸೂಪರ್ಡೆಂಟ್ ರೋಲ್ ಮತ್ತು DDO ರೋಲ್ನಲ್ಲಿ ಬಿಲ್ಲನ್ನು ನಾವು ಕಂಟಿನ್ಯೂ ಮಾಡಿಕೊಳ್ಬಹುದಾಗಿರುತ್ತೆ.